ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿಡುವ ವಿವರಣಾತ್ಮಕ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ನೆನ್ನೆಯ ಬಿರುಗಾಳಿಯಂತಹ ಈ ತರಹದ ದೆಹಲಿಗೆ ಹೋಗುವಂಥ ಒಂದು ಕಾಂಗ್ರೆಸ್ ಪಕ್ಷದ ಬಿರುಗಾಳಿಗೆ ಕಾರಣ ಆಗಿದ್ದು, ಪ್ರಮುಖವಾಗಿ ಮೊದಲ ಕಾರಣ ಸಿಎಂ ಸಿದ್ದರಾಮಯ್ಯ. ಹೇಗೆ ಅಂತಂದರೆ, ನಿನ್ನೆ ಮೈಸೂರು ಪ್ರವಾಸವನ್ನು ಸಿದ್ದರಾಮಯ್ಯನವರು ಮಾಡಿದ್ರು. ಅಲ್ಲಿ ಮಾತಾಡ್ತಾ ಅಲ್ಲಿನ ಕಾರ್ಯಕ್ರಮವೊಂದರಲ್ಲಿ ಒಂದು ಆತ್ಮವಿಶ್ವಾಸದ ಕಾನ್ಫಿಡೆನ್ಸ್ ಮೂಲಕ 16 ಬಜೆಟ್ಗಳನ್ನು ನಾನೀಗಾಗಲೇ ಮಂಡಿಸಿದ್ದೇನೆ ಮತ್ತು 17ನೇ ಬಜೆಟ್ ಅನ್ನು ಕೂಡ ನಾನು ಮಂಡಿಸ್ತೇನೆ, ಅದರ ತಯಾರಿ ಮಾಡ್ಕೊಳ್ತಿದ್ದೀನಿ ಅನ್ನೋ ಮಾತನ್ನ ಹೇಳಿದ್ರು. ಅಂದ್ರೆ ಮುಂದಿನ ವರ್ಷದ ಏಪ್ರಿಲ್, ಮೇ, ಜೂನ್ ತಿಂಗಳವರೆಗೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳು ಅಂತಂದ್ರೆ, ಅಲ್ಲಿ ಆ ಕಡೆ ಉಳಿದಿರೋದು ಇನ್ನೊಂದೆರಡೇ ವರ್ಷ, ಅಲ್ಲಿಗೆ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಿಬಿಡುತ್ತಾರೆ. ಹಾಗಾದ್ರೆ ನಮ್ಮ ನಾಯಕನ ಗತಿ ಏನು ಅನ್ನುವಂಥದ್ದು DK ಬೆಂಬಲಿಗರ ಮೊದಲ ಆತಂಕಕ್ಕೆ ಕಾರಣ. ಮತ್ತು DK ಶಿವಕುಮಾರ್ಗೂ ಕೂಡ ಇದು ಸ್ವತಃ ಗಾಬರಿಯನ್ನ ಹುಟ್ಟಿಸಿರ್ತಕ್ಕಂಥದ್ದು. ಇದಲ್ಲದೆ DK ಶಿವಕುಮಾರ್ ಅವರ ಮಾತುಗಳು ಕೂಡ ಅವರ ಬೆಂಬಲಿಗರನ್ನ ಒಂದಷ್ಟು ಕೇಳಿಸಿರ್ತಕ್ಕಂಥದ್ದು. ಯಾಕಂದ್ರೆ ಮೊನ್ನೆ ಅಷ್ಟೇ KPCCಯಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮದಲ್ಲಿ DK ಶಿವಕುಮಾರ್ ವೈರಾಗ್ಯದ ಮಾತುಗಳನ್ನು ಆಡಿದ್ರು. ನಾನಿದ್ರೂ ಸರಿ, ಇಲ್ಲದೆ ಇದ್ರೂ ಸರಿ, ನಾನೇ ಗ್ಯಾರಂಟಿ ಅಲ್ಲ, ಈಗಾಗಲೇ 6 ವರ್ಷ ಆಗಿದೆ, ನಾನು KPCC ಹುದ್ದೆಯನ್ನು ತ್ಯಜಿಸಬಹುದು, ಅಧಿಕಾರ ಏನು ಗ್ಯಾರಂಟಿ ಅಲ್ಲ, ನಮಗೆ ಕಷ್ಟಪಟ್ಟರೆ ನಮಗೆ ಸಿಗಬೇಕಾಗಿರೋದು ಸಿಕ್ಕೇ ಸಿಗುತ್ತೆ, ಹೀಗೆ ಮಾರ್ಮಿಕವಾದ ಮಾತುಗಳನ್ನು ಆಡಿದ್ರು. ಇದರ ಪರಿಣಾಮ ರೊಚ್ಚಿಗೆದ್ದಿರತಕ್ಕಂಥ ಅವರ ಬೆಂಬಲಿಗ ಶಾಸಕರು, ನಾಯಕರು ಈಗ ದೆಹಲಿಗೆ ಪ್ರಯಾಣ ಮಾಡಿದ್ದಾರೆ. ಇದು ಈ ದೆಹಲಿ ದಂಡಯಾತ್ರೆಗೆ ಇರತಕ್ಕಂಥ ವೀಕ್ಷಕರೇ, ಹಾಗಾದ್ರೆ DK ಬೆಂಬಲಿಗರ ದೆಹಲಿ ದಂಡಯಾತ್ರೆಗೆ ಎರಡನೇ ಕಾರಣ ಏನು ಅಂತ ಅಂದ್ರೆ, ಈಗಾಗಲೇ ಮಂಡ್ಯದ DCC ಬ್ಯಾಂಕ್ ಚುನಾವಣೆ ನಡೀತಾ ಇದೆ. ಅಲ್ಲಿ ಕೃಷಿ ಸಚಿವರು ಆಗಿರ್ತಕ್ಕಂಥ ಚಲುವರಾಯ ಸ್ವಾಮಿ ಅವರ ಪುತ್ರನನ್ನ ಸ್ವತಃ ಚಲುವರಾಯ ಸ್ವಾಮಿಯಲ್ಲಿ DCC ಬ್ಯಾಂಕ್ನ ಅಧ್ಯಕ್ಷರನ್ನಾಗಿ ಮಾಡಲಿಕ್ಕೆ ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ಪ್ರಬಲ ಪೈಪೋಟಿಯನ್ನು ಕೊಡ್ತಾ ಇರತಕ್ಕಂಥದ್ದು ಮಂಡ್ಯ ಕ್ಷೇತ್ರದ ಮತ್ತೊಬ್ಬ ಖ್ಯಾತ ಶಾಸಕರು, ಮಾಜಿ ಸಚಿವರು ಆಗಿರ್ತಕ್ಕಂಥ ನರೇಂದ್ರ ಸ್ವಾಮಿ. ಅವರು ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥದ್ದು, ಅವರ ಟೀಮಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥದ್ದು. ಅವರು ಈ ಚಲುವರಾಯ ಸ್ವಾಮಿ ಅವರ ಈ ಒಂದು ಯೋಜನೆ ಏನಿದೆ ಅದಕ್ಕೆ ಅಡ್ಡಗಾಲು ಹಾಕ್ತಾ ಇದ್ದಾರೆ ಅನ್ನುವಂಥದ್ದು. ಹೇಗೆ ಬೆಳಗಾವಿಯಲ್ಲಿ ಈಗಾಗಲೇ DCC ಬ್ಯಾಂಕ್ ಸಾರಥ್ಯ DK ಶಿವಕುಮಾರ್ ಅವರ ಒಂದು ಟೀಮ್ನಲ್ಲಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅಥವಾ ಲಕ್ಷ್ಮಣ ಸವದಿ ಅವರ ಕೈ ತಪ್ಪಿ ಸತೀಶ್ ಜಾರಕಿಹೊಳಿ ಅವರ ಕೈ ಸೇರ್ತೋ, ಹಾಗೆ ಇಲ್ಲಿ ಮಂಡ್ಯದಲ್ಲೂ ಕೂಡ ಚಲುವರಾಯ ಸ್ವಾಮಿಗೆ ಅಲ್ಲಿ ಎದುರಾಗ್ತಾ ಇದೆ. ಸ್ವತಃ ಕಾಂಗ್ರೆಸ್ ಪಕ್ಷದ ನರೇಂದ್ರ ಸ್ವಾಮಿ ಅವರೇ ಅವ್ರ ವಿರೋಧವನ್ನು ಮಾಡ್ತಾ ಇದ್ದಾರೆ, ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಅದನ್ನ ತಮ್ಮಿಂದ ಕೈ ತಪ್ಪು ಹೋಗುತ್ತೆ ಅನ್ನುವಂಥದ್ದು ಒಂದು ಕಾರಣ. ಇನ್ನೊಂದು, ಇದೇ ಪರಿಸ್ಥಿತಿ ತುಮಕೂರಲ್ಲೂ ಕೂಡ ಇದೆ. ತುಮಕೂರಲ್ಲಿ ಗುಬ್ಬಿ ಶಾಸಕ ಶ್ರೀನಿವಾಸ್ ಇದ್ದಾರಲ್ಲ, ಅವರು ತಮ್ಮ ಮಗನನ್ನ ತುಮಕೂರಿನ DCC ಬ್ಯಾಂಕ್ ಅಧ್ಯಕ್ಷನನ್ನಾಗಿ ಮಾಡಬೇಕು ಅನ್ನುವಂಥದ್ದು. ಆದರೆ ಅಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರ ದೊಡ್ಡ ಬೆಂಬಲಿಗ ಮತ್ತು ಅವರ ಬೆನ್ನಿಗೆ ಸದಾಕಾಲ ನಿಂತಿರ್ತಕ್ಕಂಥ KN ರಾಜಣ್ಣ ಅಡಗಲ್ ಹಾಕ್ತಿದ್ದಾರೆ ಅನ್ನುವಂಥದ್ದು. ಈ ಪ್ರಕರಣಗಳು ಮತ್ತೆ ಮುಂದಿನ ಜಿಲ್ಲೆಗಳಲ್ಲೂ DCC ಬ್ಯಾಂಕ್ನ ಚುನಾವಣೆಗಳಲ್ಲೂ ಮುಂದುವರಿಯುತ್ತೆ. ಇದನ್ನ ಇಲ್ಲಿಗೆ ಕಟ್ ಮಾಡಬೇಕು. ಹಾಗಾಗಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಈ ಸಿದ್ದರಾಮಯ್ಯನವರ ಬಣದ ಏನು ಮುನ್ನಡೆಯಾಗಿದೆ ಅದನ್ನ ಅಲ್ಲಿಗೆ ಕಟ್ ಮಾಡಬೇಕು ಅನ್ನುವಂಥ ಒಂದು ತಂತ್ರಕ್ಕೆ ಈ ಬೆಂಬಲಿಗರು ರೊಚ್ಚಿಗೆದ್ದಿರ್ತಕ್ಕಂಥ ವೀಕ್ಷಕರೇ, ಇನ್ನು ಮೂರನೇ ಕಾರಣ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಏನು, ಸಿದ್ದರಾಮಯ್ಯನವರು ಬಿಹಾರ ಚುನಾವಣೆ ಬಂದ ನಂತರ ದೆಹಲಿಗೆ ಹೋದ್ರು. ಅಲ್ಲಿ ಕಪಿಲ್ ಸಿಬಲ್ ಅವರ ಪುಸ್ತಕದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಸ್ವತಃ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಇವರನ್ನ ಭೇಟಿ ಮಾಡಿ ಸಾಕಷ್ಟು ಮುಂದಿನ ಆಡಳಿತದ ಬಗ್ಗೆ ಚರ್ಚೆಯನ್ನ ನಡೆಸಿದ್ರು. ಇದು ಮೇಲ್ನೋಟಕ್ಕೆ ನಿಮಗೆ ಕಾಣುವಂಥದ್ದು. ಆದರೆ ಇಲ್ಲಿ ಒಳಮರ್ಮ ಏನು ಅಂತಂದ್ರೆ, ಸಿದ್ದರಾಮಯ್ಯನವರು ಯಾರಿಗೆಲ್ಲ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನುವಂಥ ಒಂದು ಪಟ್ಟಿಯನ್ನ ಹಿಡ್ಕೊಂಡು ಹೋಗಿದ್ರು. ಪಟ್ಟಿಯನ್ನ ಫೈನಲ್ ಮಾಡ್ಕೊಂಡು ಬಂದ್ರು. ರಾಹುಲ್ ಗಾಂಧಿ ಅವರಿಗೆ ತೋರಿಸಿದ್ರು. ರಾಹುಲ್ ಗಾಂಧಿ ಅವರು ಪಟ್ಟಿಯನ್ನ ನೋಡಿ ಖರ್ಗೆ ಜೊತೆ ಫೈನಲ್ ಮಾಡಿ ಅಂತ ಹೇಳಿದ್ರು. ಖರ್ಗೆ ಅವರು ಸಿದ್ದರಾಮಯ್ಯ ಇಟ್ಕೊಂಡಿರ್ತಕ್ಕಂಥ ಪಟ್ಟಿಗೆ ಬೆಚ್ಚಿ ಬಿದ್ದಿದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯನವರ ಕ್ಯಾಲ್ಕುಲೇಷನ್ ಏನಿದೆ ಗೊತ್ತಾ, ಅವರು 60x20x20 ಈ ತರಹದ ಒಂದು 60-20-20 ಒಂದು ಶೇಕಡವಾರಿನಲ್ಲಿ ಅವರು ಸಚಿವ ಸಂಪುಟವನ್ನು ತೆಗೆದುಕೊಂಡು ಹೋಗಿದ್ರು. ಅಂದರೆ 60% ಸಚಿವ ಸ್ಥಾನ
ಸ್ಥಾನ ನನಗೆ ಬೇಕು, 20% ಡಿ ಕೆ ಶಿವಕುಮಾರ್ ಟೀಮ್ ಕೊಡಿ, 20% ಹೈಕಮಾಂಡ್ ಇಟ್ಕೊಳ್ಳಿ ಅನ್ನುವಂಥದ್ದು. ಇದಕ್ಕೆ ಬೆಚ್ಚಿ ಬಿದ್ದಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಯಾವುದೇ ರೀತಿಯ ಉತ್ತರವನ್ನು ಕೊಡದೆ ಅವರನ್ನು ಸಾಗ ಹಾಕಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ CM ಆಗಬೇಕಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಕೇವಲ 20% ಸಚಿವ ಸ್ಥಾನ ಅಷ್ಟೇ ಜನ ಅವ್ರ ಕಡೆಯಿಂದ ಆಗುವಂಥದ್ದು ಅನ್ನುವಂಥ ಮಾತಿದೆಯಲ್ಲ, ಅದು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರನ್ನ ಕೆರಳಿಸಿಬಿಟ್ಟಿದೆ. ಒಂದು ವೇಳೆ ನಮಗೆ ನೀವು ಸಿದ್ದರಾಮಯ್ಯನವರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಹೋಗಿರ್ತಕ್ಕಂಥದ್ದು, ನಮಗೆ ನೀವು ಸಚಿವರಾಗಿ ಆಯ್ಕೆ ಮಾಡಲಿಲ್ಲ ಅಂದರೆ ಅಥವಾ ನಮಗೆ ಆದ್ಯತೆಯನ್ನು ಕೊಡಲಿಲ್ಲ ಅಂದರೆ ನಾವು ಈ ರೀತಿಯ ಒಂದು ಹೈಕಮಾಂಡ್ ಮೇಲೆ ಒತ್ತಡ ತಂತ್ರವನ್ನು ಹೇರುವಂಥ ಕೆಲಸವನ್ನು ಮಾಡ್ತೀವಿ, ಆ ಮೂಲಕ ನಿಮಗೆ ಮುಜುಗರವನ್ನು ಉಂಟು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ರವಾನಿಸೋದಕ್ಕೆ ಈ ಒಂದು ದೆಹಲಿ ದಂಡಯಾತ್ರೆ ನಡೀತಾ ಇದೆ ಅನ್ನುವಂಥದ್ದು. ಈಗ ಜೊತೆಗೆ ಒಂದಷ್ಟು ಜನರನ್ನ ಕೈಬಿಡಲಾಗುತ್ತೆ, ಚಲುವರಾಯಸ್ವಾಮಿಯನ್ನು ಕೈಬಿಡಲಾಗುತ್ತೆ, ಡಿ ಕೆ ಶಿವಕುಮಾರ್ ಕಡೆಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಕೈಬಿಡಲಾಗುತ್ತೆ, ಮಧು ಬಂಗಾರಪ್ಪ ಅವರನ್ನ ಕೈಬಿಡಲಾಗುತ್ತೆ, MC ಸುಧಾಕರ್ ಅವರನ್ನ ಕೈಬಿಡಲಾಗುತ್ತೆ. ಈ ತರದ ಒಂದಷ್ಟು ಹೆಸರುಗಳಿದ್ದಾವೆ. ರಾಮಲಿಂಗಾರೆಡ್ಡಿ ಅವರನ್ನು ಕೂಡ ಕೈಬಿಡಲಾಗುತ್ತೆ ಅನ್ನೋಂಥ ಮಾತಿದೆ. ಹಾಗಾಗಿ ಡಿ ಕೆ ಟೀಮ್ನಲ್ಲಿ ಇರ್ತಕ್ಕಂಥ ಕೈಬಿಡಲಾಗುವ ಸಚಿವರನ್ನ ಉಳಿಸಿಕೊಳ್ಳುವಂಥದ್ದು ಮತ್ತು ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ಮತ್ತಷ್ಟು ಹೆಸರುಗಳನ್ನ ಡಿ ಕೆ ಶಿವಕುಮಾರ್ ಬೆಂಬಲಿಗರನ್ನ ಪರಿಗಣಿಸಲಿ ಅನ್ನೋ ಒಂದು ಒತ್ತಾಯದಲ್ಲಿ ಒತ್ತಡವನ್ನು ಹೇರಲಿಕ್ಕೆ ಸಿದ್ದರಾಮಯ್ಯನವರ ಮೇಲೆ ಈ ರೀತಿಯ ಹೈಕಮಾಂಡ್ ಭೇಟಿಯ ಒಂದು ತಂತ್ರವನ್ನ ಡಿ ಕೆ ಶಿವಕುಮಾರ್ ಅವರ ಎಸ್ ವೀಕ್ಷಕರೇ, ಬಹಳ ಪ್ರಮುಖವಾಗಿ 5ನೇ ಕಾರಣ ಯಾವುದು ಅಂತಂದರೆ, ಈಗಾಗಲೇ ಪವರ್ ಶೇರಿಂಗ್ ಅನ್ನುವಂಥದ್ದು ಕಳೆದ 2.5 ವರ್ಷಗಳಿಂದ ಚರ್ಚೆಗೆ ಬರ್ತಾ ಇದೆ. ಅದರಲ್ಲೂ ಕಳೆದ 6 ತಿಂಗಳಿಂದ ಹೆಚ್ಚು ಚರ್ಚೆಗೆ ಈಡಾಗಿತ್ತು. ಆದರೆ ಯಾವಾಗ ಬಿಹಾರ ಚುನಾವಣೆಯ ರಿಸಲ್ಟ್ ಬಂತೋ ಈ ಪವರ್ ಶೇರಿಂಗ್, ಅಧಿಕಾರ ಹಸ್ತಾಂತರ ಎಲ್ಲ ತರಹದ ಬೆಳವಣಿಗೆಗಳಿಗೂ ಚರ್ಚೆಗಳಿಗೂ ಫುಲ್ ಸ್ಟಾಪ್ ಅನ್ನು ಹಾಕಿಬಿಡ್ತು. ಸ್ವತಃ DCM ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಕನಸಿಗೆ ತಣ್ಣೀರನ್ನು ಸುರಿದು ಬಿಡ್ತು. ಜೊತೆಗೆ ಆ ತಣ್ಣೀರು ಹರಿದು ಡಿ ಕೆ ಶಿವಕುಮಾರ್ ಬೆಂಬಲಿಗರ ಮೇಲೂ ಕೂಡ ಬಿದ್ದು ಅವರು ತಣ್ಣಗೆ ಹಾಗೆ ಮಾಡಿಬಿಡ್ತು. ಯಾಕಂದ್ರೆ ಯಾವಾಗ ಬಿಹಾರ ರಿಸಲ್ಟ್ನಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ದಯನೀಯ ಪರಿಸ್ಥಿತಿ, ಹೀನಾಯ ಪರಿಸ್ಥಿತಿಗೆ ತಲುಪ್ತೋ, ಇದರ ಸವಾಸನೆ ಬೇಡ ಅಂತಂದೇಳಿ ಅದರ ಯುವರಾಜ, ಕಾಂಗ್ರೆಸ್ನ ಯುವರಾಜ ರಾಹುಲ್ ಗಾಂಧಿ ಯುರೋಪ್ಗೆ ಹೋಗಿ ಅಲ್ಲೆಲ್ಲಾದು ತಣ್ಣಗಿದ್ದು ಬಂದ್ಬಿಡೋಣ ಅಂತಂದೇಳಿ ಹೊರಟು ಬಿಟ್ಟಿದ್ದಾರೆ. ಎಸ್ ವೀಕ್ಷಕರೇ, ಇದು ಡಿ ಕೆ ಶಿವಕುಮಾರ್ ಬೆಂಬಲಿಗರು ದೆಹಲಿ ಪರೇಡ್ಗೆ ಮಾಡ್ತಿರ್ತಕ್ಕಂಥ, ಯಾತ್ರೆಗೆ ಇರ್ತಕ್ಕಂಥ 5 ಕಾರಣಗಳನ್ನು ನಿಮ್ಮ ಮುಂದೆ ನಾನು ಬಿಚ್ಚಿಟ್ಟಿದ್ದೇನೆ. ಇದರ ಪರಿಣಾಮ ಖಂಡಿತ ಡಿ ಕೆ ಶಿವಕುಮಾರ್ ಅವರನ್ನು ವಹಿಸಿಕೊಂಡು ಅಥವಾ ಅವರ ಟೀಮ್ನಿಂದ ಹೈಕಮಾಂಡ್ ಮೇಲೆ ಅಥವಾ ಸಿದ್ದರಾಮಯ್ಯನವರ ಮೇಲೆ ಒತ್ತಡ ಹಾಕಲಿಕ್ಕೆ ಯಾರೆಲ್ಲ ಹೋಗಿದಾರೋ ಅವರ ಮುಂಬರುವ ಸಚಿವ ಸ್ಥಾನದ, ಈಗಿರ್ತಕ್ಕಂಥ ಸಚಿವರ ಸ್ಥಾನವೂ ಕೂಡ ಆಪತ್ತಿನಲ್ಲಿ ಬಂದಿದೆ. ಮತ್ತು ಯಾರ್ಯಾರು ಸಚಿವರಾಗಬೇಕಿತ್ತು, ಈ ಮಾಗಡಿ ಬಾಲಕೃಷ್ಣ ಈ ಥರದವರು, ಅವರಿಗಂತೂ ಇನ್ನು ದೂರ ಆಗಿದೆ ಸಚಿವ ಗಿರಿ ಅನ್ನುವಂಥದ್ದು ಕೂಡ ಇದು ಸುಸ್ಪಷ್ಟವಾಗ್ತಾ ಇದೆ. ಒಂದು ವೇಳೆ ಡಿ ಕೆ ಹ್ಯಾಂಡ್ ಏನಾದರೂ ಮುನ್ನಡೆ ಕಾಯ್ದುಕೊಂಡ್ರೆ ಖಂಡಿತ ಇವರಿಗೆ ಆದ್ಯತೆ ಸಿಗುತ್ತೆ. ಇಲ್ಲ ಈ ನಂಬರ್ ಗೇಮ್ನಲ್ಲಿ ಶಾಸಕರ ಬಹುಮತ ಸಿದ್ದರಾಮಯ್ಯ ಅವರಿಗೆ ಇದೆ ಅಂತಂದರೆ ಖಂಡಿತ ಈಗಿನ ಯಾರು ದೆಹಲಿ ಪರೇಡ್ ಮಾಡ್ತಿದ್ದಾರೆ ಅವರೆಲ್ಲರೂ ಸಿದ್ದರಾಮಯ್ಯನವರ ಕೃಪಾ ಕಟಾಕ್ಷದಿಂದ ದೂರ ಉಳಿಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮೊಂದಿಗೆ ನಾನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ